ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ। बापूजीवर ಹೊಸ वीडियो महाकाल प्रलय में परम सत्य सनातन ज्ञान से आप स्वयं को और परिवार को कैसे बचाएंगे। ಅಂದರೆ ಮಹಾಕಾಲ ಪ್ರಳಯದಲ್ಲಿ ಪರಮ ಸತ್ಯ ಸನಾತನ ಜ್ಞಾನದ ಮೂಲಕ ನೀವು ನಿಮ್ಮನ್ನು ಹಾಗೂ ನಿಮ್ಮ ಪರಿವಾರದವರನ್ನು ಹೇಗೆ ರಕ್ಷಣೆ ಮಾಡುವಿರಿ, ಇದರ ಬಗ್ಗೆ ಬಾಪೂಜಿಯವರು ಏನು ಹೇಳಿದ್ದಾರೆ ತಿಳಿಯೋಣ ಬನ್ನಿ। ಪರಂ ಶಾಂತಿ। ಜಗತ್ತಿನಲ್ಲಿ ಈಗ ಏನು ನಡೆಯುತ್ತಿದೆ ಎನ್ನುವುದು ಎಲ್ಲರಿಗೂ ತಿಳಿದಿದೆ, ಆದರೆ ಸನಾತನ ಸತ್ಯ ಜ್ಞಾನ ಏನು ಹೇಳುತ್ತದೆ ಎಂಬುದನ್ನು ನೋಡೋಣ। ವೇದಶಾಸ್ತ್ರಗಳಲ್ಲಿ ಜಡ ಮತ್ತು ಚೇತನದ ಬಗ್ಗೆ ಹೇಳಲಾಗಿದೆ। ಜಡ ಎಂದರೆ 5 ತತ್ವದ ಶರೀರ ಹಾಗೂ ಚೇತನ ಎಂದರೆ ಆತ್ಮ। ಯಾವುದು ಶಾಶ್ವತವಾಗಿದೆಯೋ ಅದನ್ನು ಸನಾತನ ಎಂದು ಹೇಳಲಾಗುತ್ತದೆ। ಹಾಗಾದರೆ ಯಾವುದು ಶಾಶ್ವತವಾದದ್ದು, ರಿಯಾಲಿಟಿ ಏನು? ಯಾವುದು ಚೇತನವಾಗಿದೆಯೋ ಅಂದರೆ ಆತ್ಮ, ಇದು ಎಂದಿಗೂ ನಾಶವಾಗದಂತಹದ್ದು, ಇದುವೇ ಅವಿನಾಶಿಯಾಗಿದೆ ಹಾಗೂ ಸನಾತನವಾಗಿದೆ। ಆತ್ಮವು ಅಜರ ಅಮರ ಅವಿನಾಶಿಯಾಗಿದೆ, ಅದರ ವಿನಾಶ ಎಂದಿಗೂ ಆಗುವುದಿಲ್ಲ। ಈ ಶರೀರದ ವಿನಾಶವಾಗುತ್ತದೆ। ಈ ಜಗತ್ತಿನಲ್ಲಿ ಕಾಣುವ ಪಂಚತತ್ವದ ಪ್ರತಿಯೊಂದು ವಸ್ತುವು ವಿನಾಶ ಹೊಂದುವಂಥದ್ದು, ಆದರೆ ಆತ್ಮವು ಶಾಶ್ವತವಾದದ್ದು। ಆದರೆ ಆತ್ಮವು ಜನನ ಮರಣಗಳ ಚಕ್ರಕ್ಕೆ ಒಳಗಾಗುತ್ತಾ ಅನೇಕ ಶರೀರಗಳಲ್ಲಿ ಬರುತ್ತಾ ಅದು ತನ್ನನ್ನು ತಾನು ಮರೆತು ಬಿಟ್ಟಿದೆ। ಅಂದರೆ ತಾನು ಯಾರು, ತಾನು ಎಲ್ಲಿಂದ ಬಂದಿದ್ದೇನೆ ಎಂಬುದನ್ನೆಲ್ಲ ಮರೆತಿದೆ। ಆದರೆ ಆತ್ಮನಲ್ಲಿ ಪ್ರತಿಯೊಂದು ಬರೆಯಲಾಗಿದೆ, ಪ್ರತಿಯೊಂದು ಅದರಲ್ಲಿ ರೆಕಾರ್ಡ್ ಇದೆ। ಆತ್ಮನಲ್ಲಿ ಬ್ರಹ್ಮ ಸ್ವರೂಪ ಬ್ರಹ್ಮಜ್ಞಾನ ಅಡಗಿದೆ। ಈ ಆತ್ಮ ಈಗ ಈ ಪಂಚತತ್ವದ ಶರೀರದಿಂದ ಹೊರಬರಬೇಕು, ಇದರಿಂದ ಆಚೆ ಹೋಗಬೇಕು। ಏಕೆಂದರೆ ಮಹಾಕಾಲ ಪ್ರಳಯದಲ್ಲಿ ಈ ಪಂಚತತ್ವಗಳು ನಶಿಸಿ ಹೋಗುತ್ತವೆ, ಕೇವಲ ಶಾಶ್ವತವಾದ ಈ ಆತ್ಮ ಒಂದೇ ಉಳಿದುಕೊಳ್ಳುತ್ತದೆ। ಈಗ ಬರಲಿರೋ ಸಮಯದಲ್ಲಿ ಮಹಾಕಾಲ ಪ್ರಳಯ ಆಗಲಿದೆ, ಅದರಲ್ಲಿ ಆತ್ಮನನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬಹುದು? ಬಾಪೂಜಿಯವರು ಹೇಳುತ್ತಾರೆ, ಆತ್ಮಜ್ಞಾನ ಅನ್ನುವುದು ಬಹಳ ಅತಿ ಅವಶ್ಯಕವಾಗಿದೆ। ನಾನು ಆತ್ಮನಾಗಿದ್ದೇನೆ ಹಾಗೂ ಈ ನನ್ನ ಶರೀರ ಕರ್ಮಗಳನ್ನು ಮಾಡುವುದಕ್ಕಾಗಿಯೇ ನಾನು ಪಡೆದಿರುವಂತಹ ಸಾಧನ ಎಂದು ತಿಳಿದುಕೊಳ್ಳಬೇಕು। ಜನ್ಮ ಮರಣಗಳ ಚಕ್ರದಲ್ಲಿ ಬರುತ್ತಾ ಈ ಶರೀರಗಳು ಬದಲಾಗುತ್ತಾ ಹೋಗುತ್ತವೆ। ಆತ್ಮ ಒಂದೇ ಶಾಶ್ವತವಾದದ್ದು, ಇದೇ ಸನಾತನವಾದದ್ದು। ಆತ್ಮವು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು, ಅಂದರೆ ಸಂಪೂರ್ಣ ಬ್ರಹ್ಮಾಂಡದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳಬೇಕು। ಬ್ರಹ್ಮಾಂಡದಲ್ಲಿ 14 ಲೋಕಗಳಿವೆ। ಭೂಮಿಯಿಂದ ಮೇಲೆ ಭುವರ್ಲೋಕ, ಸ್ವರ್ಗಲೋಕ, ಮಹರ್ಲೋಕ, ಜನಲೋಕ, ತಪಲೋಕ, ಬ್ರಹ್ಮಲೋಕ, ವಿಷ್ಣುಪುರಿ ಹಾಗೂ ಶಿವಪುರಿ, ಎಲ್ಲದಕ್ಕಿಂತ ಮೇಲೆ ಇರುವುದು ಪರಂಧಾಮ। ಅದರಂತೆ ಭೂಮಿಯಿಂದ ಕೆಳಗಡೆ 7 ಲೋಕಗಳಿವೆ। ಅವುಗಳಲ್ಲಿ 7 ಪಾತಾಳಗಳು, ಅತಳ, ವಿತಳ, ಸುತಳ, ತಳಾತಳ, ರಸಾತಳ, ಮಹಾತಳ, ಈ ರೀತಿ ನಮ್ಮ ಬ್ರಹ್ಮಾಂಡದಲ್ಲಿ ಒಟ್ಟು 14 ಲೋಕಗಳಿವೆ। ಪರಂಧಾಮ ಎಂದರೆ ಬ್ರಹ್ಮಲೋಕ। ಇಲ್ಲಿ ಬ್ರಹ್ಮಜ್ಞಾನವನ್ನು ಪಡೆದಂತಹ ಆತ್ಮವು ಬ್ರಹ್ಮಸ್ವರೂಪವನ್ನು ಪಡೆದು ಪರಂಧಾಮವನ್ನು ಹೋಗಿ ಸೇರುತ್ತದೆ। ಬ್ರಹ್ಮಾಂಡದ 14 ಲೋಕಗಳಲ್ಲಿ ಭೂಮಿಯಿಂದ ಕೆಳಗಿರುವ ಪಾತಾಳ ಲೋಕಗಳಲ್ಲಿ ಅಸುರರು ಇರುತ್ತಾರೆ, ಭೂಲೋಕದಲ್ಲಿ ಮನುಷ್ಯರಿರುತ್ತಾರೆ। ಅನೇಕ ಕ್ಯಾಟಗರಿಯ ಆತ್ಮರು ಈ ಅನೇಕ ಲೋಕಗಳಲ್ಲಿ ಇರುತ್ತಾರೆ। ಭುವರ್ಲೋಕದಲ್ಲಿ ಯಕ್ಷ ಕಿನ್ನರರಂತಹ ಆತ್ಮರಿರುತ್ತಾರೆ ಹಾಗೂ ಸ್ವರ್ಗದಲ್ಲಿ ದೇವತೆಗಳು ಇರುತ್ತಾರೆ। ಹೀಗೆ ಮೇಲಿನ ಮಹರ್ಲೋಕ, ಜನಲೋಕ, ತಪಲೋಕ, ಸತ್ಯಲೋಕ, ಇಲ್ಲೆಲ್ಲ ಬೇರೆ ಬೇರೆ ಕ್ಯಾಟಗರಿಯ ಆತ್ಮಗಳು ವಾಸ ಮಾಡುತ್ತಿದ್ದಾರೆ। ಎಲ್ಲ ಆತ್ಮರು ಬ್ರಹ್ಮಲೋಕಕ್ಕೆ ಹೋಗಲು, ಪರಂಧಾಮವನ್ನು ತಲುಪಲು ಪುರುಷಾರ್ಥವನ್ನು ಮಾಡುತ್ತಿರುತ್ತಾರೆ ಹಾಗೂ ಪರಂಧಾಮದವರೆಗೆ ಹೋಗಿ ಸೇರುತ್ತಾರೆ। ಮೃತ್ಯು ಲೋಕದಲ್ಲಿ ಮನುಷ್ಯರು ಜನ್ಮ ಮರಣದ ಚಕ್ರದಲ್ಲಿ ಒಳಗಾಗಿ ಇಲ್ಲಿ ಸಿಲುಕಿಕೊಂಡಿರುತ್ತಾರೆ। ಭೂಮಿಯ ಮೇಲೆ 4 ಯುಗಗಳು ಮುಗಿದಾಗ, ಅಂದರೆ ಸತ್ಯಯುಗ,
ತ್ರೇತಾಯುಗ, ದ್ವಾಪರ ಹಾಗೂ ಕಲಿಯುಗ ಈ 4 ಯುಗಗಳು ಜರುಗಿದಾಗ ಅರ್ಧ ಪ್ರಳಯವಾಗುತ್ತದೆ. ಕಲಿಯುಗದ ಆಯುಷ್ಯ 4,32,000 ವರ್ಷಗಳಾಗಿವೆ. ಇದಕ್ಕೆ 2 ಪಟ್ಟು ದ್ವಾಪರಯುಗ, ದ್ವಾಪರಯುಗದ 3 ಪಟ್ಟು ತ್ರೇತಾಯುಗ ಹಾಗೂ ತ್ರೇತಾಯುಗದ 4 ಪಟ್ಟು ಸತ್ಯಯುಗವಾಗಿದೆ. ಒಟ್ಟು 4 ಯುಗದ ಆಯುಷ್ಯ 43,20,000 ವರ್ಷಗಳಾಗಿವೆ. ಈ ಬ್ರಹ್ಮಾಂಡದಲ್ಲಿ ಬ್ರಹ್ಮನಿಂದ ಸೃಷ್ಟಿ, ವಿಷ್ಣುವಿನಿಂದ ಪಾಲನೆ ಹಾಗೂ ಶಂಕರನಿಂದ ವಿನಾಶ ನಡೆಯುತ್ತಿರುತ್ತದೆ. ಶಂಕರ ಎಂದರೆ ದೇವಾದಿದೇವ, ಮಹಾದೇವ. ಕಲಿಯುಗದ ಅಂತ್ಯದಲ್ಲಿ ವಿನಾಶವನ್ನು ಮಾಡುತ್ತಾನೆ ಹಾಗೂ ವಿಷ್ಣುವು ಪಾಲನೆಯನ್ನು ಮಾಡುತ್ತಾನೆ. ಧರ್ಮಗ್ಲಾನಿ ಉಂಟಾದಾಗಲೆಲ್ಲ ವಿಷ್ಣುವಿನ ಅವತಾರಗಳು ಆಗುತ್ತವೆ. ಮೊದಲು ಬ್ರಹ್ಮ ಋಷಿಗಳು ಹಿಮಾಲಯದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಿದ್ದರು. ಅವರಿಗೆ ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುತ್ತಿತ್ತು. ಅಹಂ ಬ್ರಹ್ಮಾಸ್ಮಿ ಶಿವೋಹಂ ಸರ್ವೋಹಂ ಎಂದು ಬ್ರಹ್ಮ ಸ್ವರೂಪವನ್ನು ಧಾರಣೆ ಮಾಡಿ ಋಷಿಗಳು ಬ್ರಹ್ಮಲೋಕಕ್ಕೆ ಅಂದರೆ ಪರಂಧಾಮಕ್ಕೆ ಹೋಗುತ್ತಿದ್ದರು. ಅಲ್ಲಿ ಹೋಗಿ ಅವರು ಅಮರರಾಗಿ ಬಿಡುತ್ತಿದ್ದರು. ಪರಂಧಾಮದಲ್ಲಿ ಕರ್ಮಾತೀತ ಸ್ಥಿತಿಗೆ ಬಂದು ಬಿಡುತ್ತಾರೆ. ನಿರಾಕಾರಿ ಸ್ಥಿತಿಯಲ್ಲಿ ಉಳಿದುಕೊಳ್ಳುತ್ತಾರೆ. ಸತ್ಯಯುಗದಲ್ಲಿ ಆತ್ಮ ಸತೋಪ್ರಧಾನ ಹಾಗೂ ತ್ರೇತಾಯುಗದಲ್ಲಿ ಸತೋ ಹಾಗೂ ರಜೋಪ್ರಧಾನ, ದ್ವಾಪರಯುಗದಲ್ಲಿ ರಜೋಪ್ರಧಾನವಾಗಿದ್ದ ಆತ್ಮವು ಅಂತಿಮದಲ್ಲಿ ಕಲಿಯುಗಕ್ಕೆ ಬಂದಾಗ ತಮೋಪ್ರಧಾನವಾಗಿ ಬಿಡುತ್ತದೆ. ಹೀಗೆ ಆತ್ಮ ಜನ್ಮ ಮರಣದ ಚಕ್ರಕ್ಕೆ ಒಳಗಾಗುತ್ತಾ ಕರ್ಮಬಂಧನಕ್ಕೆ ಒಳಗಾಗುತ್ತದೆ. ಬಾಪೂಜಿಯವರ ಬ್ರಹ್ಮಜ್ಞಾನ ಹಾಗೂ ಬ್ರಹ್ಮಜ್ಞಾನದಿಂದ ಏನು ಲಾಭ ಎನ್ನುವಂಥ ವಿಡಿಯೋಗಳಿವೆ. ಇವುಗಳನ್ನು ನೋಡಿ ಬ್ರಹ್ಮಜ್ಞಾನದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳಿ. ಬ್ರಹ್ಮಜ್ಞಾನ ಎಂದರೆ ಬ್ರಹ್ಮಾಂಡದ ಆದಿ, ಮಧ್ಯ ಹಾಗೂ ಅಂತ್ಯದ ಜ್ಞಾನ. ಬ್ರಹ್ಮಾಂಡದ ಆದಿ ಎಂದರೆ ಮೊಟ್ಟ ಮೊದಲು ಬ್ರಹ್ಮಾಂಡದ ಆರಂಭ ಹೇಗೆ ಆಯಿತು ಇದರ ಜ್ಞಾನ. ಅಂದರೆ ಮೊಟ್ಟ ಮೊದಲು ನಿರ್ಗುಣ ನಿರಾಕಾರ ಬ್ರಹ್ಮಸ್ವರೂಪನು ತಾನು ಏಕದಿಂದ ಅನೇಕನಾಗಬೇಕು ಎಂದು ಸಂಕಲ್ಪವನ್ನು ಮಾಡಿದ. ನಿರಾಕಾರನ ಸಂಕಲ್ಪದಿಂದ ಇದರಿಂದ ಆಕಾರಿ ಶಿವ ಜನ್ಮ ತಾಳುತ್ತಾನೆ. ಅಂದರೆ ಇವನನ್ನು ನಾವು ಸದಾಶಿವ ಎಂತಲೂ ಸಹ ಹೇಳುತ್ತೇವೆ. ಆದಿಶಿವನು ಆದಿಶಕ್ತಿಯನ್ನು ಸೃಷ್ಟಿ ಮಾಡುತ್ತಾನೆ. ಆದಿಶಿವ ಹಾಗೂ ಆದಿಶಕ್ತಿ ಇವರಿಬ್ಬರು ಸೇರಿ ವಿಷ್ಣುವನ್ನು ರಚನೆ ಮಾಡುತ್ತಾರೆ. ವಿಷ್ಣುವಿನ ನಾಭಿಯಿಂದ ಬ್ರಹ್ಮನ ರಚನೆಯಾಗುತ್ತದೆ ಹಾಗೂ ಬ್ರಹ್ಮನು ಮೊದಲ ಬಾರಿಗೆ 7 ಪರಮ ಪುರುಷನನ್ನು ಸೃಷ್ಟಿ ಮಾಡುತ್ತಾನೆ. ನಂತರ ಇವರು 7 ಲೋಕಗಳನ್ನು ಸೃಷ್ಟಿ ಮಾಡುತ್ತಾರೆ. ಇವರು ನಿಧಾನವಾಗಿ ದೇವತೆಗಳಾಗುತ್ತಾ ಹೋಗುತ್ತಾರೆ. ದೇವತೆಗಳು ಮನುಷ್ಯ ಜನ್ಮಕ್ಕೆ ಬರುತ್ತಾರೆ. ನಂತರ ಮನುಷ್ಯರು ಅಸುರರಾಗುತ್ತಾರೆ. ಇದೆಲ್ಲವೂ ಬ್ರಹ್ಮಜ್ಞಾನವಾಗಿದೆ. ಆತ್ಮನಲ್ಲಿ ಎಷ್ಟು ಪವರ್ ಇರುತ್ತದೆಯೋ ಅಷ್ಟು ಅದರ ಸದ್ಗತಿಯಾಗುತ್ತಾ ಹೋಗುತ್ತದೆ. ಆತ್ಮವು ಬ್ರಹ್ಮಜ್ಞಾನವನ್ನು ತಿಳಿದುಕೊಳ್ಳಬೇಕು. ಬ್ರಹ್ಮಜ್ಞಾನ ಎಂದರೆ ಸ್ವಯಂನನ್ನು ತಿಳಿದುಕೊಳ್ಳುವುದು, ತನ್ನನ್ನು ತಾನು ತಿಳಿಯುವುದು, ಆತ್ಮಸ್ವರೂಪವನ್ನು ತಿಳಿಯುವುದು ಎಂದರ್ಥ. ಆತ್ಮರು ಮೊದಲು ತಮ್ಮನ್ನು ತಾವು ತಿಳಿದುಕೊಂಡಾಗ ಬೇರೆಯವರನ್ನು ಸಹ ಮಹಾಕಾಲ ಪ್ರಳಯದಲ್ಲಿ ಪಾರು ಮಾಡಬಹುದಾಗಿದೆ. ಆತ್ಮರು ಸ್ವಯಂ ಲೈಟ್ ಸ್ವರೂಪರಾಗಿ ಬೇರೆಯವರನ್ನು ಹಾಗೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಹುದು. ಆತ್ಮನಲ್ಲಿ ಅಗಾಧ ಶಕ್ತಿ ಇದೆ, ಪರಮ ಪವರ್ ಇದೆ. ಪರಮ ಲೈಟ್ನ ಸ್ವರೂಪ ಆತ್ಮವಾಗಿದೆ. ಅದರಲ್ಲಿ ಡಿವೈನ್ ಲೈಟ್ ಇದೆ. ಆತ್ಮವು ಎಲ್ಲರ ಕಲ್ಯಾಣವನ್ನು ಮಾಡಬಹುದು. ಅಷ್ಟು ಅದರಲ್ಲಿ ಶಕ್ತಿ ಅಡಗಿದೆ. ಅದು ತನ್ನ ಶಕ್ತಿಯಿಂದ ಹೇಗೆ ಎಲ್ಲರನ್ನು ರಕ್ಷಿಸಬಲ್ಲದು ಎಂಬುದನ್ನು ಬಾಪೂಜಿಯವರು ಈ ರೀತಿ ಹೇಳುತ್ತಾರೆ. ಬ್ರಹ್ಮಾಂಡದ ಆಯುಷ್ಯ ಬ್ರಹ್ಮನ 100 ವರ್ಷಗಳಾಗಿದೆ. ಇದರಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರ, ಕಲಿಯುಗ ಈ ರೀತಿ 4 ಯುಗಗಳು ಒಟ್ಟು 71 ಬಾರಿ ಜರುಗುತ್ತದೆ. ಇದನ್ನು ಯುಗಾಂತರ ಎನ್ನುತ್ತೇವೆ. ಚತುರ್ಯುಗಗಳು 71 ಬಾರಿ ಜರುಗಿದಾಗ ಅದನ್ನು ಒಂದು ಮನ್ವಂತರ ಎನ್ನುತ್ತಾರೆ. ಅಂದರೆ ಮನು ಸೃಷ್ಟಿಯ ಮಾತಾಪಿತರಾದಂತಹ ಮನು ಹಾಗೂ ಸತರೂಪಾರ ಸಮಯವಾಗಿರುತ್ತದೆ. ಮನು ಸತರೂಪಾರ 14 ಮನ್ವಂತರಗಳು ಆದಾಗ ಒಂದು ಕಲ್ಪವಾಗುತ್ತದೆ. ಆಗ ಬ್ರಹ್ಮನ 1 ದಿನ ಜರುಗಿರುತ್ತದೆ. ಬ್ರಹ್ಮನ 1 ದಿನದಲ್ಲಿ ಒಂದು ಕಲ್ಪ ಪ್ರಳಯವಾಗುತ್ತದೆ. 4 ಯುಗಗಳು ಜರುಗಿದಾಗ ಒಂದು ಅರ್ಧ ಪ್ರಳಯವಾಗುತ್ತದೆ. ಒಂದು ಮನ್ವಂತರವು ಜರುಗಿದಾಗ ಭೂಮಿಯ ಮೇಲೆ ಸಂಪೂರ್ಣ ಪ್ರಳಯವಾಗುತ್ತದೆ.
ಈ ರೀತಿಯ ಒಟ್ಟು 14 ಪ್ರಳಯಗಳು ಜರುಗಿದಾಗ ಒಂದು ಕಲ್ಪ ಪ್ರಳಯವಾಗುತ್ತದೆ. ಅದರಲ್ಲಿ ವಿಷ್ಣುವು 12 ಸೂರ್ಯರಲ್ಲಿ ಪ್ರವೇಶ ಮಾಡಿ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ ಮೂರೂ ಲೋಕಗಳನ್ನು ಸುಟ್ಟು ಭಸ್ಮ ಮಾಡಿಬಿಡುತ್ತಾನೆ. ಅಷ್ಟೇ ಅಲ್ಲದೆ ಭೂಮಿಯಿಂದ ಕೆಳಗಿರುವ 7 ಪಾತಾಳ ಲೋಕಗಳು ಹಾಗೂ ಅದರ ಕೆಳಗಿರುವ 55 ಕೋಟಿ ನರಕ ಲೋಕಗಳು ಎಲ್ಲವೂ ಭಸ್ಮವಾಗುತ್ತದೆ. ಜಡ ವಸ್ತುವೆಲ್ಲವೂ ಭಸ್ಮವಾಗಿ ಬಿಡುತ್ತವೆ. ಹೀಗೆ ಬ್ರಹ್ಮನ 1 ವರ್ಷ ಅಂದರೆ ಭೂಮಿಯ ಮೇಲಿನ 31 ಖರಬ 10 ಅರಬ 40 ಕೋಟಿ ವರ್ಷಗಳು ಆಗುತ್ತವೆ. ನಮ್ಮ ಬ್ರಹ್ಮನ 50 ವರ್ಷಗಳು ಎಂದರೆ ಅದನ್ನು ಒಂದು ಪರಾರ್ಧ ಎನ್ನುತ್ತೇವೆ. ಈಗ ಬ್ರಹ್ಮನ ಒಂದು ಪರಾರ್ಧವು ಮುಗಿದು ಹೋಗಿದೆ, 2ನೇ ಪರಾರ್ಧ ನಡೆಯುತ್ತಿದೆ. ಬ್ರಹ್ಮನ 2ನೇ ಪರಾರ್ಧದ ಮೊದಲನೆಯ ದಿನದ 7ನೆಯ ಮನ್ವಂತರ ನಡೆಯುತ್ತಿದೆ. ಅದರಲ್ಲಿ 28ನೆಯ ಯುಗಾಂತರದ ಕಲಿಯುಗ ಈಗ ನಡೆಯುತ್ತಿದೆ. ಹಾಗಾದರೆ ನಮ್ಮ ಬ್ರಹ್ಮಾಂಡದ ರಚನೆಯಾಗಿ ಅದೆಷ್ಟು ವರ್ಷಗಳಾದವು ಕಲ್ಪನೆ ಮಾಡಿಕೊಂಡು ನೋಡಿ. ಬ್ರಹ್ಮನ 50 ವರ್ಷಗಳು ಅಂದರೆ ಬ್ರಹ್ಮನ 1 ವರ್ಷ ಅಂದರೆ 31 ಖರಬ 10 ಅರಬ 40 ಕೋಟಿ ವರ್ಷಗಳಾಗುತ್ತವೆ. ಇದನ್ನು 50 ವರ್ಷಗಳಿಗೆ ಲೆಕ್ಕ ಹಾಕಿ ನೋಡಿ. ಬ್ರಹ್ಮಪುರಿಯಲ್ಲಿ 1 ದಿನವು ಜರುಗಿದಾಗ ಭೂಮಿಯ ಮೇಲೆ 8 ಅರಬ 64 ಕೋಟಿ ವರ್ಷಗಳಾಗುತ್ತವೆ. ದೇವಲೋಕದ 1 ದಿನ ಭೂಮಿಯ ಮೇಲೆ 1 ವರ್ಷಕ್ಕೆ ಸಮಾನವಾಗಿದೆ. ಹೀಗೆ ಮೇಲಿನ ಲೋಕಗಳಿಗೆ ಹೋಗುತ್ತಾ ಸಮಯವು ಬದಲಾಗುತ್ತಾ ಹೋಗುತ್ತದೆ. 3D to 5D ಎನ್ನುವಂತಹ ಬಾಪೂಜಿಯವರ ವಿಡಿಯೋವನ್ನು ನೋಡಿ ಇದನ್ನು ವಿಸ್ತಾರವಾಗಿ ತಿಳಿದುಕೊಳ್ಳಿ. 3D ಇಂದ 5Dಗೆ ಈ ಭೂಮಿಯು ಹೇಗೆ ಕನ್ವರ್ಟ್ ಆಗಲಿದೆ ಅಂದರೆ ಪಂಚತತ್ವವೆಲ್ಲವೂ ಪರಮತತ್ವದ ಜಗತ್ತಿಗೆ ಎಲ್ಲವೂ ಹೇಗೆ ಹೋಗಲು ಸಾಧ್ಯ ಎಂಬುದನ್ನು ನಮ್ಮ ವಿಡಿಯೋಗಳನ್ನು ನೋಡಿ ತಿಳಿದುಕೊಳ್ಳಿ. ಈಗ ಜಗತ್ತಿನಲ್ಲಿ ಎಲ್ಲವೂ ಬದಲಾಗಲಿದೆ, ಪರಿವರ್ತನೆಯಾಗಲಿದೆ. ಕ್ಯಾ ಭಾರತ್ ಬಚೇಗಾ ಎಂಬ ಬಾಪೂಜಿಯವರ ವಿಡಿಯೋವನ್ನು ನೋಡಿ ಮುಂದೆ ಏನಾಗಲಿದೆ ಎನ್ನುವುದನ್ನು ತಿಳಿದುಕೊಳ್ಳಿ. ಇದು ಪಾರ್ಟ್ 1 ಹಾಗೂ ಪಾರ್ಟ್ 2 2 ಭಾಗದಲ್ಲಿದೆ. ಅಲ್ಲದೆ ಮಹಾಕಾಲ ಪ್ರಳಯದಲ್ಲಿ ಯಾರು ಹೇಗೆ ಪಾರಾಗಲಿದ್ದಾರೆ ಎನ್ನುವುದು ಸಹ ಪಾರ್ಟ್ 1 ಹಾಗೂ ಪಾರ್ಟ್ 2 ವಿಡಿಯೋಗಳಿವೆ. ಇವುಗಳನ್ನು ನೋಡಿ ವಿಸ್ತಾರವಾಗಿ ಮುಂದೆ ಏನಾಗಲಿದೆ ಎನ್ನುವುದನ್ನು ತಿಳಿದುಕೊಳ್ಳಿ. ಆತ್ಮನಲ್ಲಿ ಆತ್ಮನ ಆದಿ, ಮಧ್ಯ ಹಾಗೂ ಅಂತ್ಯದ ಜ್ಞಾನ ಹಾಗೂ ಬ್ರಹ್ಮಾಂಡದ ಸಂಪೂರ್ಣ ಜ್ಞಾನದ ರೆಕಾರ್ಡ್ ಇರುತ್ತದೆ. ಆತ್ಮಕ್ಕೆ ಆತ್ಮಜ್ಞಾನ ಪ್ರಾಪ್ತಿಯಾದಾಗ ಅದು ಪರಂಧಾಮಕ್ಕೆ ಹೋಗುತ್ತದೆ. ಅಲ್ಲಿ ಹೋಗಿ ಅದು ನಿರಾಕಾರಿ ಸ್ಥಿತಿಗೆ ಬರುತ್ತದೆ. ಸಾಕಾರ ಅಂದರೆ ಮನುಷ್ಯ ರೂಪದಲ್ಲಿದ್ದ ಆತ್ಮ ದೇವಲೋಕಕ್ಕೆ ಹೋಗಿ ಆಕಾರಿ ರೂಪಕ್ಕೆ ಬಂದು ಪರಂಧಾಮದಲ್ಲಿ ಹೋದಾಗ ಅದು ನಿರಾಕಾರ ರೂಪಕ್ಕೆ ಬರುತ್ತದೆ. ದೇವಲೋಕದಲ್ಲಿ ಆಕಾರಿ ಶರೀರ ಅಂದರೆ ಇದು 3 ತತ್ವದ ಶರೀರವಾಗಿರುತ್ತದೆ. ಭೂಮಿಯ ಮೇಲೆ ಇದ್ದಾಗ 5 ತತ್ವದಲ್ಲಿರುತ್ತದೆ. ಇಲ್ಲಿ ಜಲತತ್ವ ಹಾಗೂ ಪೃಥ್ವಿ ತತ್ವವು ಇಲ್ಲಿಯೇ ಉಳಿದುಕೊಂಡಾಗ ಆತ್ಮವು ಮೇಲಿನ ಲೋಕಗಳಲ್ಲಿ 3 ತತ್ವಗಳಲ್ಲಿ ಹೋಗುತ್ತದೆ. ಆತ್ಮವು ಪರಂಧಾಮಕ್ಕೆ ಹೋದಾಗ ಅಲ್ಲಿ ಅದಕ್ಕೆ ತಾನು ಈ ಬ್ರಹ್ಮಾಂಡದ ಆತ್ಮವಾಗಿಲ್ಲ, ತಾನು ಮಹಾಬ್ರಹ್ಮಾಂಡದ ಆತ್ಮನಾಗಿದ್ದೇನೆ ಎಂಬ ಜ್ಞಾನ ಬಂದಾಗ ಅದು ಪುರುಷಾರ್ಥವನ್ನು ಮಾಡಿ ನಿರಾಕಾರಿ ಸ್ಥಿತಿಯಲ್ಲಿ ಗ್ಯಾಲಕ್ಸಿಗೆ ಅಂದರೆ ಮಹಾಬ್ರಹ್ಮಾಂಡಕ್ಕೆ ಆಕಾಶಗಂಗೆಗೆ ಹೋಗುತ್ತದೆ. ಅಲ್ಲಿ ಗ್ಯಾಲಕ್ಸಿಯ ಮಧ್ಯಭಾಗದಲ್ಲಿ ಪರಮ ಪ್ರಕಾಶವಿದೆ. ಗ್ಯಾಲಕ್ಸಿಯ ಅನೇಕ ಚಿತ್ರಗಳನ್ನು ವಿಜ್ಞಾನಿಗಳು ಜಗತ್ತಿಗೆ ತೋರಿಸುತ್ತಿದ್ದಾರೆ. ಆದರೆ ಈ ಮಧ್ಯಭಾಗದ ಪರಮ ಪ್ರಕಾಶದ ಚಿತ್ರ ಇಲ್ಲಿನ ಸ್ಥೂಲ ಕ್ಯಾಮರಾಗಳ ಕಣ್ಣಿಗೆ ಸಿಗುತ್ತಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಗ್ಯಾಲಕ್ಸಿಯು 8 ರಿಂದ 12 ಕಲಾದ ಮಹಾಬ್ರಹ್ಮಾಂಡವಾಗಿದ್ದು ಯೂನಿವರ್ಸ್ನಲ್ಲಿ 16 ರಿಂದ 20 ಕಲಾ ಪವರ್ ಇರುತ್ತದೆ. ಯೂನಿವರ್ಸ್ಗಳಲ್ಲಿ ಅನಂತಾನಂತ ಗ್ಯಾಲಕ್ಸಿಗಳಿವೆ. ವಿಜ್ಞಾನಿಗಳು ಮಹಾಪರಂಧಾಮವನ್ನು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಎನ್ನುತ್ತಿದ್ದಾರೆ. ಅನಂತಾನಂತ ಗ್ಯಾಲಕ್ಸಿಗಳು ಸೇರಿ ಒಂದು ಯೂನಿವರ್ಸ್ ಆಗುತ್ತದೆ ಹಾಗೂ ಒಂದು ಯೂನಿವರ್ಸ್ನ ಮಾಲೀಕ ಪರಂ ಮಹಾಶಿವನಾಗಿದ್ದಾನೆ. ನಿರ್ಗುಣ ನಿರಾಕಾರನು ಒಂದು ಸಂಕಲ್ಪ ಮಾಡಿದ ಮಾತ್ರಕ್ಕೆ ಅನಂತಾನಂತ ಸೃಷ್ಟಿಯು ಸೃಷ್ಟಿಯಾಗುತ್ತದೆ. ಪರಮ ಮಹಾಶಿವನು ಒಂದು ಸಂಕಲ್ಪವನ್ನು ಮಾಡಿದಾಗ ಅನಂತಾನಂತ
ಮಹಾಶಿವರ ಸೃಷ್ಟಿಯಾಗುತ್ತದೆ. ಇದರಂತೆ ನಿರ್ಗುಣ ನಿರಾಕಾರ ಮಹಾಶಿವನು ಸಂಕಲ್ಪವನ್ನು ಮಾಡಿದಾಗ ಅನೇಕ ಶಿವರ ರಚನೆಯಾಗುತ್ತದೆ. ಒಂದು ಬ್ರಹ್ಮಾಂಡದ ಕ್ರಿಯೇಟರ್ ಶಿವನಾಗಿದ್ದಾನೆ. ಒಂದು ಬ್ರಹ್ಮಾಂಡ ಎಂದರೆ ಒಂದು ಸೋಲಾರ್ ಸಿಸ್ಟಮ್. ಬ್ರಹ್ಮಾಂಡವು 1 ಪ್ರಕಾಶ ವರ್ಷದಷ್ಟಿದೆ. ಗ್ಯಾಲಕ್ಸಿ ಮಹಾಬ್ರಹ್ಮಾಂಡ ಅಂದರೆ 1,00,000 ಪ್ರಕಾಶ ವರ್ಷದಷ್ಟಿರುತ್ತದೆ. ಯೂನಿವರ್ಸ್ ಅನಂತಾನಂತ ಗ್ಯಾಲಕ್ಸಿಗಳನ್ನು ಒಳಗೊಂಡಿರುತ್ತದೆ. ಈಗ ಅನೇಕ ಯೂನಿವರ್ಸ್ನಿಂದ ಹಾಗೂ ಗ್ಯಾಲಕ್ಸಿಗಳಿಂದಲೂ ಸಹ ಏಲಿಯನ್ಸ್ಗಳು ಬರುತ್ತಿದ್ದಾರೆ. ಏಲಿಯನ್ಸ್ಗಳು ಗ್ರೇಟ್ ಯೂನಿವರ್ಸ್ನಿಂದ ಮಲ್ಟಿವರ್ಸ್ನಿಂದಲೂ ಸಹ ಬರುತ್ತಿದ್ದಾರೆ. ಇದನ್ನೆಲ್ಲ ಸೋಲ್ ಜರ್ನಿ ಎನ್ನುವಂತಹ ವಿಡಿಯೋದಲ್ಲಿ ಆತ್ಮವು ಹೇಗೆ ನಿರಾಕಾರ ಸ್ವರೂಪದಲ್ಲಿ ಪ್ರಯಾಣವನ್ನು ಬೆಳೆಸುತ್ತದೆ ಎಂಬುದರ ಬಗ್ಗೆ ವಿವರವಾಗಿ ತಿಳಿಸಲಾಗಿದೆ. ಆತ್ಮನ ಪರಮ ಲೈಟನ ಸ್ಪೀಡ್ ಅತಿ ಹೆಚ್ಚಾಗಿರುತ್ತದೆ. ಆತ್ಮ ಸದಾ ಪ್ರಯಾಣವನ್ನು ಮಾಡುತ್ತಿರುತ್ತದೆ. ಅದರ ಸ್ಪೀಡ್ ಪರಮ ಪ್ರಕಾಶದ ಗತಿಯಲ್ಲಿರುತ್ತದೆ. ಪ್ರಕಾಶದ ಗತಿ ಲೈಟ್ನ ಸ್ಪೀಡ್ 1 ಸೆಕೆಂಡಿಗೆ 3,00,000 ಕಿಲೋಮೀಟರ್ ಆಗಿರುತ್ತದೆ. ಪರಮ ಪ್ರಕಾಶದ ಗತಿ ಇದಕ್ಕಿಂತಲೂ ಅತಿ ಸ್ಪೀಡ್ನಲ್ಲಿ ಇರುತ್ತದೆ. ಇದನ್ನು ನಾವು ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಆತ್ಮವು ತಾನು ಎಲ್ಲಿ ಹೋಗಬೇಕು ಎಂದು ಯೋಚಿಸಿದ ಮಾತ್ರಕ್ಕೆ 1 ಸೆಕೆಂಡಿನಲ್ಲಿ ಮಹಾಪರಂಧಾಮ, ಪರಂ ಮಹಾಪರಮಧಾಮ, ಹೀಗೆ ತಾನು ಅಂದುಕೊಂಡ ಕಡೆಯೆಲ್ಲ ತನ್ನ ಗ್ರೂಪ್ನೊಂದಿಗೆ ಹೋಗುತ್ತದೆ. ಆತ್ಮರೆಲ್ಲರೂ ಸಮೂಹದಲ್ಲಿ ಎಲ್ಲೆಡೆ ಪ್ರಯಾಣವನ್ನು ಬೆಳೆಸುತ್ತಿರುತ್ತವೆ. ಇದರಂತೆ 7 ನಕ್ಷತ್ರ ಲೋಕಗಳಿಂದ 7 ಋಷಿಗಳು ಬಂದಿದ್ದಾರೆ. ಇವರನ್ನು ಸಪ್ತ ಋಷಿಗಳು ಎನ್ನುತ್ತೇವೆ. ಹೀಗೆ ಬಂದ ಮಹಾ ಋಷಿಗಳಲ್ಲಿ ಬ್ರಹ್ಮಾಂಡದ ಆದಿ, ಮಧ್ಯ ಹಾಗೂ ಅಂತ್ಯದ ಸಂಪೂರ್ಣ ಬ್ರಹ್ಮಜ್ಞಾನವನ್ನು ಈ ಋಷಿಗಳು ತಿಳಿದಿರುತ್ತಿದ್ದರು. ಜನ ಇವರಿಂದ ಜ್ಞಾನವನ್ನು ಪಡೆಯಲು ಗುಹೆಗಳಲ್ಲಿ, ಗಿರಿ ಕಂದರಗಳಲ್ಲಿ ಹೋಗಿ ಜ್ಞಾನವನ್ನು ಪಡೆಯುತ್ತಿದ್ದರು. ಈ ದೊಡ್ಡ ಮಹರ್ಷಿಗಳೆಲ್ಲರೂ ಸ್ವರ್ಗಲೋಕದ ಮೇಲಿರುವ ಲೋಕ ಮಹರ್ಲೋಕದಲ್ಲಿ ಇರುತ್ತಿದ್ದರು. ಎಲ್ಲಕ್ಕಿಂತ ಮಿಗಿಲಾದದ್ದು ಜ್ಞಾನ. ಹೀಗಾಗಿ ಗೀತೆಯಲ್ಲಿಯೂ ಸಹ ಕೃಷ್ಣನು ಹೇಳುತ್ತಾನೆ, ನಾನು ಜಪ ತಪ ಆದಿಗಳಿಂದ ನಾನು ಸಿಗಲಾರೆ, ಜ್ಞಾನದಿಂದ ನಾನು ಸಿಗುತ್ತೇನೆ. ಹಾಗೂ ಜ್ಞಾನಿ ಆತ್ಮ ನನಗೆ ವಿಶೇಷ ಪ್ರಿಯನಾದ ಆತ್ಮನಾಗಿದ್ದಾನೆ ಎಂದು ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಅಲ್ಲದೆ ಹೇ ಅರ್ಜುನ, ನೀನು ಆತ್ಮಸ್ವರೂಪನಾಗಿ ನನ್ನನ್ನು ಧ್ಯಾನಿಸು, ನಾನು ನಿನ್ನ ಎಲ್ಲ ಪಾಪ ಕರ್ಮಗಳನ್ನು ಅಳಿಸಿ ಅಂತಿಮದಲ್ಲಿ ನಿನ್ನನ್ನು ಪರಂಧಾಮಕ್ಕೆ ಕರೆದೊಯ್ಯುತ್ತೇನೆ ಎಂದಿದ್ದಾನೆ ಶ್ರೀಕೃಷ್ಣನು. ಸ್ಥೂಲ ಶರೀರದಲ್ಲಿ ಸೂಕ್ಷ್ಮ ಶರೀರವಿದೆ, ಸೂಕ್ಷ್ಮ ಶರೀರದಲ್ಲಿ ಕಾರಣ ಶರೀರವಿದೆ, ಕಾರಣ ಶರೀರದಲ್ಲಿ ಮಹಾಕಾರಣ ಶರೀರವಿದೆ. ಹಾಗೂ ಇಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತಿದೆ. ಪ್ರತಿಯೊಂದು ಕಾರಣ ಶರೀರದಲ್ಲಿ ರೆಕಾರ್ಡ್ ಆಗಿ ಉಳಿದುಕೊಳ್ಳುತ್ತಿದೆ. ಆತ್ಮಕ್ಕೆ ಬ್ರಹ್ಮಸ್ವರೂಪದ ಜ್ಞಾನ ಬಂದಾಗ ಅದು ಅಂದರೆ ಆತ್ಮವು ಪರಮಾತ್ಮನೊಂದಿಗೆ ಕನೆಕ್ಟ್ ಆಗುತ್ತದೆ. ಆಗ ಆತ್ಮನಲ್ಲಿ ಪವರ್ ಬರುತ್ತದೆ. ಇದರಿಂದ ಕಾರಣ ಶರೀರದಲ್ಲಿ ಅಡಗಿರುವ ಅನೇಕ ಜನ್ಮಗಳ ಕರ್ಮಗಳು ಅಳಿಸಿ ಹೋಗುತ್ತವೆ. ಜನ್ಮ ಮರಣದ ಚಕ್ರದಲ್ಲಿ ಒಳಗಾದಾಗ ಕರ್ಮ ಬಂಧನಗಳು ಏನೆಲ್ಲ ಕಾರಣ ಶರೀರದಲ್ಲಿ ಅಡಗಿದ್ದವೋ ಪರಮಾತ್ಮನೊಂದಿಗೆ ಆತ್ಮವು ಕನೆಕ್ಟ್ ಆದಾಗ ಪರಮ ಪ್ರಕಾಶವು ಬಂದು ಕಾರಣ ಶರೀರ ಚಾರ್ಜ್ ಆಗಿ ಅಲ್ಲಿರುವ ರೆಕಾರ್ಡ್ ಎಲ್ಲವೂ ಅಳಿಸಿ ಹೋಗುತ್ತದೆ. ಆಗ ಆತ್ಮವು ತನ್ನ ಅನಾದಿ ಸ್ವರೂಪವಾದ ಬ್ರಹ್ಮಸ್ವರೂಪ ನಿರಾಕಾರ ಸ್ವರೂಪವನ್ನು ತಳೆಯುತ್ತದೆ ಹಾಗೂ 1 ಸೆಕೆಂಡಿನಲ್ಲಿ ಪರಂಧಾಮವನ್ನು ಸೇರಿಕೊಳ್ಳುತ್ತದೆ. ಏಕೆಂದರೆ ಈ ಸ್ಥಿತಿಯಲ್ಲಿ ಆತ್ಮವು ಕರ್ಮಾತೀತ, ಭಾವಾತೀತ, ಗುಣಾತೀತವಾಗಿದೆ. ಹೀಗಾಗಿ ಜ್ಞಾನಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲ. ಜ್ಞಾನದಿಂದ ಆತ್ಮವು ನಿರಾಕಾರಿ ಸ್ವರೂಪದತ್ತ ಸಾಗಬಹುದು. ಅಲೌಕಿಕ ಜ್ಞಾನಕ್ಕಿಂತಲೂ ಪಾರಲೌಕಿಕ ಜ್ಞಾನವು ಶ್ರೇಷ್ಠವಾದದ್ದು. ಇದನ್ನು ಬ್ರಹ್ಮಜ್ಞಾನ, ಮಹಾಬ್ರಹ್ಮಜ್ಞಾನ, ಪರಮ ಮಹಾಬ್ರಹ್ಮಜ್ಞಾನ ಎನ್ನುತ್ತೇವೆ. ಈ ಜ್ಞಾನ ಉಂಟಾದಾಗ ಆತ್ಮ ತಾನು ಎಲ್ಲಿಂದ ಬಂದಿದೆಯೋ ಅಂದರೆ ಗ್ಯಾಲಕ್ಸಿಯಿಂದ ಅಥವಾ ಯೂನಿವರ್ಸಿಂದ ತಾನು ಬಂದ ಸ್ಥಾನಕ್ಕೆ ಪುನಃ ಹೋಗಿ ಸೇರಿಕೊಳ್ಳುತ್ತದೆ. ರಾತ್ರಿ ಹೊತ್ತು ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರತಿಯೊಂದು ನಕ್ಷತ್ರವೂ ಒಂದೊಂದು ಬ್ರಹ್ಮಾಂಡವಾಗಿದೆ ಹಾಗೂ ಒಂದೊಂದು ಬ್ರಹ್ಮಾಂಡದಲ್ಲಿಯೂ ಸಹ
ಒಂದೊಂದು ಲೋಕವಿದೆ. ಕಾಲಚಕ್ರವು ಉರುಳುತ್ತಿರುವಂತೆ ಪ್ರತಿಯೊಂದು ಸಮಯಕ್ಕೆ ತಕ್ಕ ಹಾಗೆ ಪ್ರಳಯ, ಮಹಾಪ್ರಳಯ, ಕಲ್ಪಪ್ರಳಯ ಇವೆಲ್ಲವೂ ಜರುಗುತ್ತಾ ಹೋಗುತ್ತವೆ. ಗೃಹಸ್ಥ ಆಶ್ರಮವು ಶ್ರೇಷ್ಠ ಆಶ್ರಮವಾಗಿದೆ. ಗೃಹಸ್ಥ ಆಶ್ರಮದಲ್ಲಿರುವಂತಹ ಆತ್ಮರು ಈ ಬ್ರಹ್ಮಜ್ಞಾನವನ್ನು ಪಡೆದು ಅಂತಿಮ ಸಮಯದಲ್ಲಿ ಸರ್ವೋನ್ನತ ಪರಂಧಾಮಕ್ಕೆ ಹೋಗಿ ಸೇರುತ್ತಾರೆ. ವೇದ, ಶಾಸ್ತ್ರ, ಪುರಾಣ ಎಲ್ಲದರ ಸಾರ ಗೀತೆಯಲ್ಲಿ ಅಡಗಿದೆ. ಹೀಗಾಗಿ ಗೀತೆಯು ಸರ್ವಶಾಸ್ತ್ರ ಶಿರೋಮಣಿಯಾಗಿದೆ. ಆತ್ಮಸ್ವರೂಪದಲ್ಲಿ ಕುಳಿತು ಪರಮಾತ್ಮನನ್ನು ಧ್ಯಾನಿಸಿದೊಡನೆ ಆತ್ಮವು ಪರಂಧಾಮವನ್ನು ಸೇರುತ್ತದೆ. ಆತ್ಮ ಶಾಶ್ವತವಾದದ್ದು, ಸನಾತನವಾದದ್ದು. ಸನಾತನ ಜ್ಞಾನವು ಪರಮ ಸತ್ಯ ಜ್ಞಾನವಾಗಿದೆ. ಇದುವೇ ಬ್ರಹ್ಮಜ್ಞಾನವೂ ಆಗಿದೆ. ಆತ್ಮಕ್ಕೆ ಈ ಬ್ರಹ್ಮಜ್ಞಾನ ಪ್ರಾಪ್ತಿಯಾದಾಗ ಆತ್ಮವು ಕರ್ಮಯೋಗಿ ಜೀವನವನ್ನು ಬಾಳುತ್ತದೆ. ಗೃಹಸ್ಥದಲ್ಲಿ ಇದ್ದುಕೊಂಡೇ ಆತ್ಮವು ತನ್ನ ಮನೆಯನ್ನು ಲೈಟ್ ಸ್ವರೂಪವನ್ನಾಗಿ ಮಾಡುತ್ತದೆ. ಆತ್ಮವು ಜ್ಞಾನವನ್ನು ಪಡೆದು ಆಲ್ಮೈಟಿಯೊಂದಿಗೆ ಕನೆಕ್ಟ್ ಆಗಿ ಪವರನ್ನು ಪಡೆದುಕೊಂಡು ತನ್ನ ಮನೆಯನ್ನು ಲೈಟ್ ಸ್ವರೂಪವನ್ನಾಗಿ ಮಾಡುತ್ತದೆ. ಆತ್ಮ ಸ್ವರೂಪದಲ್ಲಿ ಕುಳಿತು ಪರಮಶಾಂತಿಯ ವೈಬ್ರೇಷನನ್ನು ಸುತ್ತಲೂ ಹರಡಿದಾಗ ಎಲ್ಲೆಡೆ ಪರಮಶಾಂತಿಯು ಹರಡುವುದು. ನಮ್ಮನ್ನು ಆಗ ಯಾರೇ ನೆನೆಸಿಕೊಳ್ಳಲಿ ಅವರಿಗೂ ಸಹ ಪರಮಶಾಂತಿಯ ಅನುಭವವಾಗುವುದು. ನಮ್ಮ ಮನೆಯು ಸಂಪೂರ್ಣ ಪರಮಶಾಂತಿಯ ವೈಬ್ರೇಷನ್ನಿಂದ ತುಂಬಿಕೊಳ್ಳುವುದು. ಮನೆಯಲ್ಲಿ ಇರುವ ಎಲ್ಲರಿಗೂ ಪರಮಶಾಂತಿಯ ಅನುಭವವಾಗುವುದು. ಹೀಗೆ ಪರಮಶಾಂತಿಯ ವೈಬ್ರೇಷನ್ ಮನೆಯಲ್ಲಿ ಇರುವ ಎಲ್ಲರನ್ನೂ ಪರಮಶಾಂತಿಯಲ್ಲಿ ಮುಳುಗಿಸುವುದು ಹಾಗೂ ಎಲ್ಲರೂ ಪರಮಶಾಂತಿಯಲ್ಲಿ ಬದಲಾಗುವರು. ಹೀಗೆ ನಮ್ಮ ಪರಮಶಾಂತಿಯ ವೈಬ್ರೇಷನ್ ಮನೆಯನ್ನು ತುಂಬಿಕೊಳ್ಳುವುದು. ಸಂಪೂರ್ಣ ನಮ್ಮ ನಗರ, ರಾಜ್ಯ, ದೇಶ, ಸಂಪೂರ್ಣ ಈ ಭೂಮಿಯನ್ನು ಆವರಿಸಿಕೊಳ್ಳುತ್ತದೆ. ಅಂತಿಮ ಸಮಯದಲ್ಲಿ ಪರಮಾಣು ಬಾಂಬುಗಳ ವಿಸ್ಫೋಟವಾಗುವಂಥ ಸಮಯದಲ್ಲಿ ಎಲ್ಲೆಡೆ ಅಶಾಂತಿ ಉಂಟಾಗಿ ಆತ್ಮಗಳೆಲ್ಲರೂ ನಮ್ಮನ್ನು ರಕ್ಷಿಸಿ ರಕ್ಷಿಸಿ ಎಂದು ಕೂಗಲಿದ್ದಾರೆ. ಆಗ ನಮ್ಮ ಪರಮಶಾಂತಿಯ ವೈಬ್ರೇಷನ್ ನಿಧಾನವಾಗಿ ಎಲ್ಲರನ್ನೂ ಸ್ಪರ್ಶಿಸುತ್ತದೆ. ಆಗ ಪರಮಶಾಂತಿಯ ಮೂಲಕ ಪರಮ ಪ್ರಕಾಶ ಹಾಗೂ ಪರಮ ಲೈಟ್ ಹೋಗುವುದು ಹಾಗೂ ಎಲ್ಲ ಆತ್ಮರನ್ನು ಅದು ಟಚ್ ಮಾಡುತ್ತದೆ. ಅಂತ್ಯದಲ್ಲಿ ಆತ್ಮರೆಲ್ಲರೂ ಜಾಗೃತರಾಗುವರು ಹಾಗೂ ಪರಮಶಾಂತಿಯ ವೈಬ್ರೇಷನನ್ನು ಎಲ್ಲೆಡೆ ಹರಡುವರು. ತಮ್ಮನ್ನು ಹಾಗೂ ತಮ್ಮ ಮನೆಯನ್ನು ರಕ್ಷಿಸುವರು. ಲೈಟ್ ಸ್ವರೂಪರಾಗಿ ನಿಧಾನವಾಗಿ ಪರಮಶಾಂತಿಯ ಅನುಭವವನ್ನು ಪಡೆಯುವರು. ನಂತರ ಆತ್ಮಸ್ವರೂಪರಾಗಿ ಸರ್ವೋನ್ನತ ಪರಂಧಾಮವನ್ನು ಸೇರುವರು. ಅಂದರೆ ಅಂತ್ಯದಲ್ಲಿ ಆತ್ಮರು ಎಲ್ಲಿಂದ ಬಂದಿದ್ದಾರೆಯೋ ಅಲ್ಲಿಗೆ ಹೋಗಿ ಸೇರಲಿದ್ದಾರೆ. ಜಗತ್ತೆಲ್ಲವೂ ಕಾಲಾಗ್ನಿಯಲ್ಲಿ ಸುಡುವಾಗ ಪರಮಜ್ಞಾನಿ ಆತ್ಮರು ತಮ್ಮ ತಮ್ಮ ಪರಂಧಾಮಗಳಿಗೆ ಹೋಗಿ ಸೇರಲಿದ್ದಾರೆ. ಅಂತ್ಯದಲ್ಲಿ ಆತ್ಮರು ತಮ್ಮನ್ನು ತಮ್ಮ ಪರಿವಾರದವರನ್ನು ಸಹ ರಕ್ಷಿಸಲಿದ್ದಾರೆ ಹಾಗೂ ಅವರ ಪರಿವಾರದವರು ಸಹ ಸ್ವಪರಿವರ್ತನೆಯಾಗುವರು, ಆತ್ಮಸ್ವರೂಪಕ್ಕೆ ಬರುವರು. ಆತ್ಮರು ಯಾರಿಗೆ ಪವರನ್ನು ರಕ್ಷಿಸಬೇಕು ಎಂದುಕೊಳ್ಳುತ್ತಾರೋ ಅವರನ್ನು ಅವರು ರಕ್ಷಿಸಬಹುದಾಗಿದೆ. ಯಾರು ನಮ್ಮನ್ನು ಸ್ಮರಿಸುವರೋ ಅವರಿಗೆ ನಮ್ಮ ಪರಂ ಶಾಂತಿಯ ವೈಬ್ರೇಷನ್ ಟಚ್ ಆಗುವುದು ಹಾಗೂ ಅವರು ನಮ್ಮ ಕನೆಕ್ಷನ್ಗೆ ಬಂದು ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳುತ್ತಾರೆ. ಅಂತ್ಯದಲ್ಲಿ ಎಲ್ಲ ಸನಾತನಿಗಳು ಜಾಗೃತರಾಗಲಿದ್ದಾರೆ ಎನ್ನುತ್ತಾರೆ ಬಾಪೂಜಿಯವರು. ಬ್ರಹ್ಮಜ್ಞಾನದಿಂದ ಪರಂ ಶಾಂತಿಯ ವೈಬ್ರೇಷನ್ನಿಂದ ಸಂಪೂರ್ಣ ಭಾರತವನ್ನು ರಕ್ಷಿಸಬೇಕಾಗಿದೆ. ಭೂಮಿಯ ಮೇಲಿರುವ 800 ಕೋಟಿ ಜನ ಹಾಗೂ ಸೂಕ್ಷ್ಮದಲ್ಲಿರುವಂತಹ ಸೂಕ್ಷ್ಮ ಜಗತ್ತಿನ ಆತ್ಮರು ಹಾಗೂ ಏಲಿಯನ್ಸ್ಗಳು ಎಲ್ಲರಿಗೂ ಸಹ ಪರಂ ಶಾಂತಿಯನ್ನು ನೀಡಿ ಎಲ್ಲ ಆತ್ಮರ ಉದ್ಧಾರ ಮಾಡಬೇಕಾಗಿದೆ. ಎಲ್ಲ ಆತ್ಮರು ಜಾಗೃತರಾದರೆ ಕಾಲಾಗ್ನಿಯ ಅವಶ್ಯಕತೆ ಇರುವುದಿಲ್ಲ ಎನ್ನುತ್ತಾರೆ ಬಾಪೂಜಿಯವರು. ಎಲ್ಲರೂ ಆತ್ಮಸ್ವರೂಪರಾಗುವರು, ಎಲ್ಲರೂ ಬ್ರಹ್ಮಜ್ಞಾನಿಗಳಾಗುವರು. ಎಲ್ಲದಕ್ಕೂ ಮೊದಲು ಭಾರತದಲ್ಲಿರುವ ಪರಮ ಸತ್ಯ ಜ್ಞಾನಿಗಳು, ಸನಾತನ ಜ್ಞಾನಿಗಳು ಜಾಗೃತರಾಗಬೇಕಿದೆ. ಎಲ್ಲರೂ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಿ.
ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಿ, ನಿಮ್ಮ ಪರಿವಾರದವರನ್ನು ರಕ್ಷಿಸಿ, ಸಂಪೂರ್ಣ ದೇಶವನ್ನು ರಕ್ಷಿಸಿ, ಸಂಪೂರ್ಣ ಭೂಮಿಯನ್ನು ಕಾಪಾಡಿ, ಸಂಪೂರ್ಣ ಬ್ರಹ್ಮಾಂಡವನ್ನು ರಕ್ಷಿಸಿ, ಎಲ್ಲರನ್ನೂ ರಕ್ಷಿಸಿ, ಎಲ್ಲರನ್ನೂ ಉದ್ಧಾರ ಮಾಡಿ. ಜ್ಞಾನದಾನ, ಮಹಾದಾನ, ವಿಶ್ವ ಕಲ್ಯಾಣಕ್ಕಾಗಿ ಬದುಕಿರಿ. ಪರಮ ಜ್ಞಾನದಿಂದ, ಪಾರಲೌಕಿಕ ಜ್ಞಾನದಿಂದಲೇ ಆತ್ಮಸ್ವರೂಪರಾಗಿ ಬ್ರಹ್ಮಜ್ಞಾನಿಗಳಾಗಿ ಸಂಪೂರ್ಣ ವಿಶ್ವದ ಕಲ್ಯಾಣ ಮಾಡಬೇಕಾಗಿದೆ. ಹೀಗಾಗಿ ಎಲ್ಲರೂ ಜ್ಞಾನಿಗಳಾಗಿ, ಯೋಗಿಗಳಾಗಿ, ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿ, ವಿಶ್ವ ಸೇವಾಧಾರಿ ಆತ್ಮಗಳಾಗಿ ಎನ್ನುತ್ತಾರೆ ಬಾಪೂಜಿಯವರು. ಪರಂ ಶಾಂತಿ, ಬೇಹದ್ ಕಿ ಪರಂ ಶಾಂತಿ. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सो